ಸರ್, ಈಗ ನೀವು ಕ್ಯಾನ್ಸರ್ ಗೆದ್ದು ಬಂದ ನಂತರ ನೀವು ಮೂವಿಯನ್ನ ಬಿಟ್ಟು ನೋಡೋದಾದ್ರೆ ರಾಜ್ಯಾದ್ಯಂತ ಇವತ್ತು ಒಂದು ಹಬ್ಬನೇ ಆಚರಿಸಲಾಗ್ತಾ ಇದೆ. ಸೊ ನಿಮ್ಮ ಅಭಿಮಾನಿಗಳ ಆ ಹರ್ಷೋದ್ಗಾರಕ್ಕೆ ಏನ್ ಹೇಳ್ತೀವಿ? ಇಲ್ಲ, ವಿ ಆರ್ ಆಲ್ ಬ್ಲೆಸ್ಡ್. ಈ ಥರ ಒಂದು ಸಿನಿಮಾ, ಒಂದು ಯಾವುದೇ ಸಿನಿಮಾ ಆಗಲಿ ಕನ್ನಡದಲ್ಲಿ ಒಂದು ವಿಭಿನ್ನವಾದ ಸಿನಿಮಾ ಗೆದ್ದಾಗ ಏನಾಗುತ್ತೆ ಅಂದರೆ ಭಾಳ ಖುಷಿ. ಸಿನಿಮಾ ಓಕೆ, ಮನೇಲಿಲ್ಲ. ಕಳೆದ ವರ್ಷ ಇದೇ ಟೈಮ್ ಡಿಸೆಂಬರ್ ಟೈಮಲ್ಲಿ ಫ್ಯಾನ್ಸ್ಗಳೆಲ್ಲ ನಿಮ್ಮ ಆರೋಗ್ಯದ ವಿಚಾರವಾಗಿ ಸಖತ್ ಎಂಜಾಯ್ ಮಾಡಿದ್ರು, ಸಂಭ್ರಮಿಸಿದ್ರು, ಎಷ್ಟೋ ದೇವರುಗಳಿಗೆ ಆರೋಗ್ಯ ಕಟ್ಟಿದ್ರು. ಸೊ ಇವತ್ತು ಅದೇ ಅಭಿಮಾನಿ ದೇವರುಗಳು ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ತುಂಬಾ ಅದ್ಭುತವಾದಂಥ ರೆಸ್ಪಾನ್ಸ್ ಎಂಟೈರ್ ಕರ್ನಾಟಕ. ಅದೇ ನಾವು ಬ್ಲೆಸ್ಡ್ ಅಂತ ಹೇಳಿದ್ರು. ಅದಕ್ಕೆ ಅದೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಅಪ್ಪಾಜಿ ಅದಕ್ಕೆ ಅಭಿಮಾನಿ ದೇವರುಗಳು ಅಂತಾರೆ. ಯಾಕಂತಾರೆ ಅಂದರೆ ಅವರ ಪ್ರೀತಿ ವಿಶ್ವಾಸದಿಂದಲೇ ನಾವು ಇವತ್ತು ಇಷ್ಟು ಮಟ್ಟಿಗೆ ಬಂದು ನಿಂತಿರೋದು. ಯಾವುದೇ ಕಾರಣಕ್ಕೂ ನಮ್ಮ ಕೈ ಬಿಟ್ಟಿಲ್ಲ. ಅದೊಂದು ಭಾಳ ಖುಷಿಯಾದ ವಿಷಯ. ಇಲ್ಲಿ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಅವರೆಲ್ಲ ತೋರಿಸೋ ಇಂಟ್ರೆಸ್ಟ್ ಸಿನಿಮಾಗೆ ಅದಕ್ಕೊಂದು ಪ್ರತಿಫಲ ಸಿಕ್ಕಿದಾಗ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಲಾಸ್ಟ್ ಇದೆ 1 ವರ್ಷ, ನೆನ್ನೆಗೆ ಆಪ್ರೇಷನ್ ಆಗಿ 1 ವರ್ಷ. ಡಾಕ್ಟ್ರು ನಿಮಗೆ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಅವ್ರು ಯಾರು ನಮಗೆ ನಮ್ಮ ಪಾಲಕ ದೇವರು ವೈದ್ಯ ನಾರಾಯಣ ಹರಿಯಂತಾರೆ. ಏನು ಕನೆಕ್ಷನ್ ಇರುತ್ತೆ ಗೊತ್ತಾಗಲ್ಲ. ಅದೇ ಟೈಮ್ ರಿಲೀಸ್ ಆಗುತ್ತೆ ಪಿಕ್ಚರ್. ಕನೆಕ್ಷನ್ ಎಲ್ಲದಕ್ಕೂ ಕನೆಕ್ಷನ್. ಈ ಸಿನಿಮಾದಲ್ಲಿ ನೋಡಿದಾಗ ಕನೆಕ್ಟ್. ಇಂಥ ಸಬ್ಜೆಕ್ಟ್ಗೆ ಪ್ರೊಡ್ಯೂಸರ್ ಈ ಥರದ ಸೊ ಅದು ರಮೇಶ್ ರೆಡ್ಡಿ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ನಾನು ಮೊದಲೇ ಹೇಳಿದೆ ಭಾಳ ಒಂದು ಅದ್ಭುತವಾಗಿ ಅದಕ್ಕೆ ಅಪ್ಪಾಜಿ ನಿರ್ಮಾಪಕರ ಅನ್ನದಾತರು ನಿಜವಾದ ಅನ್ನದಾತರು. ಎಷ್ಟು ಜನ, ಎಷ್ಟು ಫ್ಯಾಮಿಲಿ ಧರ್ಮ ಕರ್ಮಗಳ ಮಧ್ಯೆ ಇರುವಂತ ಬದುಕನ್ನ ತುಂಬಾ ಚೆನ್ನಾಗಿ ಬದುಕಿ ಅಂತ ಇರುವಂತದ್ದು. ಬಟ್ ಇವತ್ತಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ಸಿನಿಮಾ. ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನೋಡ್ತಾ ಇರ್ತೀವಿ, ಎಲ್ಲ ಮತ್ತೊಂದು ದ್ವೇಷದ ಅಸೂಯೆ ಜಾಸ್ತಿನೇ ಇರುತ್ತೆ. ಅಂಥವ್ರಿಗೆ ತುಂಬಾ ಹೇಳ್ ಮಾಡ್ತೀನಿ ಸಿನಿಮಾ ಅನ್ಸಿದೆ. ಈ ಧರ್ಮ ಕರ್ಮ ಬದುಕನ್ನು ತುಂಬಾ ಚೆನ್ನಾಗಿ ಸಿಂಪಲ್ ಅವ್ರಿಗೆ ಅಲ್ಲೇ ಆನ್ಸರ್ ಸಿಗುತ್ತೆ. ಯಾಕಂದ್ರೆ ಅವರೇ ಯಾರ ಮನೇನು ಹೊಡೆಯಕ್ಕೆ ಹೋಗ್ಬಾರ್ದು, ಯಾರ ಭಾವನೆ ಜೊತೆ ಆಟ ಆಡಕ್ಕೆ ಹೋಗ್ಬಾರ್ದು. ಅವಾಗ ಆಟ ಆಡಿದಾಗ ಒಂದು ಸೀನ್ ಬರುತ್ತೆ ನೋಡಿದ್ರಲ್ಲ, ಯಾವುದೋ ಜನ ನಡೀತಾ ಇರುತ್ತೆ, ಒಬ್ರು ವಿಡಿಯೋ ಮಾಡ್ತಾ ಇರ್ತಾರೆ. ಯಾರದೇ ಭಾವನೆಗಳ ಜೊತೆ ಆಟ ಆಡ್ತಾ ಕೂತ್ಕೋಬಾರ್ದು. ಯು ಶುಡ್ ಟ್ರೈ ಟು ಸಾಲ್ವ್ ಇಟ್. ಸಾಲ್ವ್ ಮಾಡೋಕ್ಕಾಗಿದ್ರೆ ಭಾಳ ಕಷ್ಟ. ಏನಾಗ್ಬಿಟ್ಟಿದೆ ಇವಾಗ, ಬದುಕಕ್ಕೆ ಬಿಡೋಣ, ಅದು ಭಾವನೆ ಇರಬೇಕು. ಯಾರೇ ಆಗಲಿ, ಮನುಷ್ಯ ನಾವು ಮನುಷ್ಯ, ನೀವು ಮನುಷ್ಯ. ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ಓಕೆ, ಇಟ್ ಇಸ್ ದಟ್ಸ್ ಆಲ್. ಯಾಕೆ ಆ ಇದಕ್ಕೆ ಅಷ್ಟೇ. ಅಲ್ಲ ಮನುಷ್ಯ ಅರ್ಥ ಮಾಡ್ಕೋಬೇಕು. ಸೊಸೈಟಿ ಅಷ್ಟೇ. ಎಷ್ಟು ದಿನ ಇರ್ತೀವಮ್ಮ ನಾವು ಸಂತೋಷವಾಗಿ? ಎಷ್ಟು ದಿನ ಇರ್ತೀವಿ ನಾವು? ಅಷ್ಟು ದಿನ ನಾವೆಲ್ಲರೂ ಒಂದು ಅನ್ಯೋನ್ಯವಾಗಿ ಇಟ್ಬಿಟ್ರೆ ಸಾಕು. ಈ ಗರುಡ ಪುರಾಣ ಆಗಿರ್ಲಿ ಅಥವಾ ಒಂದು 5-6 ತಿಂಗಳಾಯ್ತು ಯಾರೋ ಕೊಟ್ಟರು. ಇದ್ರ ಜೊತೆಗೆ ಚಿತ್ರದುರ್ಗದ ಕಡೆ ಒಂದು ಆಕ್ಸಿಡೆಂಟ್ ಆಗಿದೆ. ಅದು ನನಗೂ ಬೆಳಿಗ್ಗೆ ಗೊತ್ತಾಯ್ತು, ಭಾಳ ನೋವಾಯ್ತು. ಏನು ಹೇಳೋಕ್ಕಾಗಲ್ಲ. ಏನಂದರೆ ಯಾರು ತಪ್ಪು, ಆತನ ತಪ್ಪ, ಇದನ್ನ ತಪ್ಪ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಅವ್ರ ಎಲ್ಲರ ಆತ್ಮಕ್ಕೂ ಶಾಂತಿ ಸಿಗಬೇಕು. ಯಾಕಂದರೆ ಅವರು ಹೇಳೋದು ಈಸಿ, ಶಾಂತಿ ಸಿಗುತ್ತೆ ಹೇಳೋದು ಈಸಿ. ದುಃಖ ಅದನ್ನೇ ಎಲ್ಲರಿಗೂ ಬರುತ್ತೆ ಹೋಗುತ್ತೆ. ಬಟ್ ಕ್ರಮೇಣ ಇದೆ ಆ ದುಃಖ ಕಮ್ಮಿ ಆಗಲಿ. ಅವರು ಖುಷಿ ಆಗುತ್ತೆ. ಒಂದು 2 ಸಿನಿಮಾ ಬಂದು ಗೆದ್ದಾಗ ಏನಾಗುತ್ತೆ ಅಂದರೆ ಒಂದು ಹೆಲ್ತಿ ಒಂದು ಇದಾಗುತ್ತೆ. 2 ಕನ್ನಡ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂದರೆ ಐ ಥಿಂಕ್ ವೆರಿ ಹ್ಯಾಪಿ ಆ್ಯಂಡ್ ಹ್ಯಾಪಿ ಕ್ರಿಸ್ಮಸ್ ಟು ಎಲ್ಲರಿಗೂ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.